ಇನ್ನು ಪರಿಷತ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಜಾಕ್ಪಾಟ್. ಕಾಂಗ್ರೆಸ್ಗೆ ಮತ ಹಾಕಿರುವಂತದ್ದು ಬಿಜೆಪಿಯ ರೆಬಲ್ಸ್ ಶಾಸಕರು, ಅದು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ವೋಟಿಂಗ್ ಮಾಡಿದ್ದು. ಕಾಂಗ್ರೆಸ್ಗೆ ವೋಟ್ ಮಾಡಿದರೆ ಬಿಜೆಪಿಯ ರೆಬಲ್ಸ್ ನಾಯಕರು, ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ ಶಾಸಕರು. ಮತದಾನದ ಬಳಿಕ ಸಿಎಂ ಭೇಟಿಯಾಗಿರುವಂತದ್ದು ಬಿಜೆಪಿಯ ರೆಬಲ್ಸ್ ನಾಯಕರು. ಡಿಕೆ ಶಿವಕುಮಾರ್ ಅವರನ್ನ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಮತದಾನದ ಬಳಿಕ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರುವಂತಹ ರೆಬಲ್ಸ್ ಶಾಸಕರುಗಳು ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಇಬ್ಬರು ಕೂಡ ನೇರವಾಗಿ ಪರಿಷತ್ ಚುನಾವಣೆಯ ನಿಮಿತ್ತ ಆಗಮಿಸಿದಂತಹ ಸಂದರ್ಭ ಕಾಂಗ್ರೆಸ್ ಅಭ್ಯರ್ಥಿಗೆ ತಾವು ವೋಟ್ ಮಾಡಿ ಆ ನಂತರದಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆ ಕೂಡ ಕಾಣಿಸ್ಕೊಂಡ್ರು. ಫೋಟೋಗೆ ಪೋಸ್ ಕೂಡ ಕೊಟ್ಟರು. ಶಿವರಾಮ್ ಹೆಬ್ಬಾರ್ ಮಾತಾಡಿದ್ದಾರೆ, ನೋಡೋಣ. ನಮಗೆ ಇವತ್ತಿನ ತನಕ, ಇಷ್ಟು ಹೊತ್ತಿನ ತನಕ ಭಾರತೀಯ ಜನತಾ ಪಾರ್ಟಿ ಆಗಲಿ JDS ಆಗಲಿ ಸೌಜನ್ಯಕ್ಕೂ ಮತ ಕೇಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ನಾನು JDS ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ. BJP ಸೌಜನ್ಯಕ್ಕಾದರೂ ನಮ್ಮ ಮತ ಕೇಳ್ತಾವೆ ತಂದುಕೊಂಡಿತ್ತು, ಆದರೆ JDS ಕೂಡ ಮತ ಕೇಳಲಿಲ್ಲ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು, ರಾಜ್ಯ ಅಧ್ಯಕ್ಷರು, ಎಲ್ಲ ನಾಯಕರು, ದಿಲ್ಲಿಯ ವರಿಷ್ಠ ನಾಯಕರು ಆದಿಯಾಗಿ ನಮಗೆ ಬಂದು ಅಪ್ರೋಚ್ ಮಾಡಿ ನಮಗೆ ಸಹಾಯ ಮಾಡಿ, ನಿಮ್ಮ ಅಭಿವೃದ್ಧಿಗೆ ನಾವು ಸಹಾಯ ಮಾಡ್ತೇವೆ ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಅಂತಿಮವಾಗಿ ನಾವು ಮತ್ತು ಸೋಮಶೇಖರ್ ನಮ್ಮ ಆತ್ಮಸಾಕ್ಷಿ ಮತದಾನಕ್ಕೆ ನಿರ್ಣಯ ಮಾಡಿದ್ದೇವೆ. ಆ ರೀತಿ ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನನಗನ್ಸುತ್ತೆ BJPಗೆ JDSನ ಮೂರನೇ ಅಭ್ಯರ್ಥಿ ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ. JDS ಮನಸ್ಸಲ್ಲೂ ಕೂಡ BJPಯ ಮೂರನೇ ಅಭ್ಯರ್ಥಿ ಸೋಲ್ಬೇಕು ಅಂತಿದೆ. ಆ ಕಾರಣಕ್ಕಾಗಿಯೇ ನಮ್ಮ ಮತ ಅವರಿಗೆ ಬೇಕಾದಂಥ 29 ಮತ ಅವ್ರ ಕೈಯಲ್ಲಿದೆ. 28 ಮತ ಹೆಚ್ಚಿಗೆ ಮತ ಕೊಡುವಾಗ ನಮ್ಮದು 2 ಸೇವಿದೆ, ಎಲ್ಲ JDS ಗೆದ್ದು ಬಿಡುತ್ತಾರೆ ಹೇಳ್ತಕ್ಕಂಥ ಭಯ BJPಗಿದೆ ತಂದುಕೊಂಡಿದ್ದೀನಿ. ಆ ಕಾರಣಕ್ಕೆ ಅವ್ರು ನಮ್ಮನ್ನೇ ಅಪ್ರೋಚ್ ಮಾಡಿ. ಸರ್, ನೀವೆರಡು ಮತಗಳು ಹಾಕ್ಬೋದಿತ್ತು. ಯತ್ನಾಳ್ ಅವರು ನಿತಿನ್ ನಬೀನ್ ಅವ್ರಿಗೆ ಪತ್ರ ಬರೆದಿದ್ದಾರೆ, ನಾನು ಬಿಜೆಪಿಯ ನಿಷ್ಠಾವಂತ, ನಾನು ಪಕ್ಷದ್ರೋಹ ಮಾಡೋದಿಲ್ಲ ಅಂತ. ಯಾಕೆ ಎಸ್ ಟಿ ಸೋಮಶೇಖರ್ ಅವರು ಶಿವರಾಮ್ ಹೆಬ್ಬಾರ್ ಅವರು ಪಕ್ಷದ್ರೋಹ ಮಾಡಿದ್ರ ಅಂತ ಆಗತ್ತೆ? ಯತ್ನಾಳ್ ಅವರ ಪರಿಸ್ಥಿತಿಗೂ ನಮ್ಮ ಸ್ಥಿತಿಗೂ, ಯತ್ನಾಳ್ ಅವರ ನಿರ್ಣಯಕ್ಕೂ ನಮ್ಮ ನಿರ್ಣಯಕ್ಕೂ ಬೇರೆ. ಯತ್ನಾಳ್ ನಿರ್ಣಯವೇ ನಮ್ಮ ನಿರ್ಣಯ ಆಗಬೇಕು ಅಂತೇನಿಲ್ಲ, ಅಥವಾ ನಮ್ಮ ನಿರ್ಣಯವೇ ಯತ್ನಾಳ್ ಅವರ ನಿರ್ಣಯ ಆಗಬೇಕು ಅಂತೇಳೂ ಇಲ್ಲ. ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಬಂದವರು. ನಮಗೆ ನಮ್ಮದೇ ಆದಂಥ ಕ್ಷೇತ್ರ, ನಮ್ಮದೇ ಆದಂಥ ಪ್ರತಿ ಕೊಡ್ತೀವಿ. ಕಾದು ನೋಡಿ ಸಾಕು. 100ಕ್ಕೆ 100 ನಿಶ್ಚಿತ. ಸ್ವಲ್ಪ ಸೈಡ್ ಸರ್. ಕಟ್ ಮಾಡಿ ನೀನು ತೋರಿಸ್ತೀನಿ. ಅಣ್ಣ ಬಿಡೋಣ ಸಾಕು ಅಣ್ಣ, ಈ ಲೋಗೋ ತಗೊಂಡ. ಪರಿಷತ್ ಕಣದಲ್ಲಿ ಬಿರುಸಿನ ಮತದಾನ ಪ್ರಕ್ರಿಯೆ ನಡೆದಿರುವಂಥದ್ದು. ಇದೇ ಸಂದರ್ಭದಲ್ಲಿ ಅಲ್ಲಿ ವೋಟ್ ಮಾಡಲಿಕ್ಕೆ ಆಗಮಿಸಿದಂಥ ಪ್ರಮುಖ ಶಾಸಕರುಗಳು ಹೇಳ್ತಾ ಇದ್ದಿದ್ದು, ಬಹಳ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದು, ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಸೊ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ. ಅದರಲ್ಲೂ ಒಂದು ಕಡೆ ಶಿವರಾಮ್ ಹೆಬ್ಬಾರ್ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಿದ್ದು, ಸೌಜನ್ಯಕ್ಕಾದರೂ BJPಯ ನಾಯಕರು ನಮ್ಮನ್ನು ಸಂಪರ್ಕಿಸಲಿಲ್ಲ ಅಂತ. ಸೊ ಮತ್ತೊಂದು ಕಡೆ MB ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿ 100ಕ್ಕೆ 100ರಷ್ಟು 5 ಮಂದಿ ಅಭ್ಯರ್ಥಿಗಳು ಗೆಲ್ತಾರೆ, ನಮ್ಮ ಅಭ್ಯರ್ಥಿಗಳೇ ಗೆಲ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು MB ಪಾಟೀಲ್. ಮಾಡ್ತಕ್ಕಂಥದ್ದು ಶಾಸಕರಿಗಿದೆ. BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಅಪ್ರೋಚ್ ಮಾಡಬೇಕಾದದ್ದು ಅವರ ಕರ್ತವ್ಯ. ಭಾರತೀಯ ಜನತಾ ಪಕ್ಷ ಆಗಲಿ, JDS ಆಗಲಿ ಯಾರೂ ಕೂಡ ಅಪ್ರೋಚ್ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದ್ರು, ಒಂಡ್ರದಲ್ಲಿದ್ದೀನಿ ಬರಬೇಕು ಅಂತೇಳಿ. ಭೇಟಿ ಮಾಡಿದ್ದೇನೆ. ಅವರು ತಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತದ್ದು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಕೂಡ ನನ್ನ ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಅನೇಕ ಸಮಸ್ಯೆಗಳಿದೆ, ತಾವು ಮುಖ್ಯಮಂತ್ರಿಗಳಾಗಿ ಅದನ್ನು ಬಗೆಹರಿಸಿದ್ರೆ ನಾನು ನಿಮಗೆ ಸಹಕಾರವನ್ನು ಕೊಡ್ತೇನೆ, ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ. ಅವರು ಹಂತ ಹಂತವಾಗಿ
ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅದರ ಮೇಲೆ ವಿಶ್ವಾಸ ಇಟ್ಟು ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ, ಮತ ಹಾಕಿದ್ದೇನೆ. ಅಪ್ರೋಚ್ ಮಾಡೋದು ನೆಸೆಸಿಟಿ ಇಲ್ಲ, ಅವರು ಅಪ್ರೋಚ್ ಮಾಡೋದು ಇಲ್ಲ. ಈಗ ಓಟ್ ಹಾಕಾಗಿದೆ, ಮುಗ್ದೋಯ್ತು. ಎಲ್ಲರಿಗೂ ನಮಸ್ಕಾರ.